ಎಲ್ಲ ಪತ್ರಿಕಾ ಮಿತ್ರರಿಗೆ ನಮಸ್ಕಾರ ಸರ್. ನನ್ನ ಹೆಸರು ಧನಂಜಯ ಅಂತ ಹೇಳಿಬಿಟ್ಟು, ನಮ್ಮ ಗೌಕಿಕೆರೆ ಗ್ರಾಮ ಸರ್, ಕೂಡ್ಲಿಗಿ ತಾಲೂಕಿನಲ್ಲಿ ನಾವು. ಸರ್ ನಾನೊಬ್ಬ ಲೇಖಕನೂ ಹೌದು ಸರ್, ಸಾಮಾಜಿಕ ಹೋರಾಟಗಾರನೂ ಹೌದು ಸರ್, ಕೆಲವು ಪುಸ್ತಕಗಳು ಬರೆದಿದ್ದೀನಿ ಸರ್. ಅದರ ಮುಂದೆ ಬರ್ತಾ ಇರೋದು ಏನಂತಂದರೆ ಸರ್, ಇವತ್ತಿನ ಶಿಕ್ಷಣ ನೀತಿಗಳನ್ನು ಕುರಿತು ನಾನು ಮಾತಾಡಬೇಕಾಗಿದೆ ಸರ್. ಇವತ್ತಿನ ಶಿಕ್ಷಣ ನೀತಿಗಳು ಜಾರಿ ಬರ್ತಕ್ಕಂಥದ್ದು ನೋಡಿದ್ರೆ ಭಾಳ ಮಾರಕವಾಗಿರ್ತಕ್ಕಂಥ ಒಂದು ಮುಂದಿನ ಭವಿಷ್ಯ ಯಾವ ರೀತಿಯಾಗಿ ಇದು ಆಗ್ತದೆ ಅಂತಕ್ಕಂಥದ್ದು ಒಂದು ಆತಂಕ ತರ್ತಕ್ಕಂಥ ವಿಚಾರ ಆಗಿದೆ ಸರ್ ಈಗಿನ ನೀತಿಗಳು ನೋಡಿ ಸರ್. ಇಂಪಾರ್ಟೆಂಟ್ ಏನಂತಂದರೆ, ಈಗ SSLC ಸಂಬಂಧಪಟ್ಟ ಹಾಗೆ SSLC ಮತ್ತು PUC ಸಂಬಂಧಪಟ್ಟ ಹಾಗೆ ಪಾಸಿಂಗ್ ಪರ್ಸೆಂಟೇಜನ್ನು 35% ಇತ್ತು, 35% ಇತ್ತು ಉತ್ತೀರ್ಣತೆ ಆಗೋದಕ್ಕೆ. ಈಗ ಅದನ್ನು 33 ಇಳಿಸಿದ್ದಾರೆ ಸರ್, 33ಕ್ಕೆ ಇಳಿಸಿದ್ದಾರೆ ಸರ್. ಆ್ಯಕ್ಚುಲಿ ಸರ್ 35% ಇರ್ತಕ್ಕಂಥ ಸಂದರ್ಭದಲ್ಲಿ 2014ರಲ್ಲಿ CCPS ಮೆಥಡ್ ಅಂತ ತೊಗೊಂಬಂದು ಸರ್, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅಂತ ಹೇಳ್ಬಿಟ್ಟು ಒಂದು ಪದ್ಧತಿ ತೊಗೊಂಬಂದ್ರು. ಆ ಪದ್ಧತಿ ಪ್ರಕಾರ ಬಾಹ್ಯ ಮತ್ತು ಆಂತರಿಕ ಅಂತ ಹೇಳ್ಬಿಟ್ಟು 100 ಮಾರ್ಕ್ಸನ್ನು ಡಿವೈಡ್ ಮಾಡಿ ಸರ್. ಬಾಹ್ಯಕ್ಕೆ 80 ಅಂಕಗಳು, ಆಂತರಿಕಕ್ಕೆ 20 ಅಂಕಗಳು ಅಂತೇಳಿ ಕನ್ಸಿಡರ್ ಮಾಡಿ ಸರ್. ಸರ್ ಬಾಹ್ಯದಲ್ಲಿ 80 ಅಂಕಗಳಿಗೆ 28 ಮಾರ್ಕ್ಸನ್ನು ಕಂಪಲ್ಸರಿ ತೆಗಿಬೇಕಾಗಿತ್ತು ಸರ್. 28ಕ್ಕಿಂತ ಕಡಿಮೆ ತೆಗೆದ್ರೆ ಆ್ಯಕ್ಚುಲಿ ಫೇಲ್ ಅಂತ ಕನ್ಸಿಡರ್ ಇತ್ತು. ಆಂತರಿಕ ಅಂಕಗಳು ಬಂದಾಗ ಸರ್, ಅವು ಶಿಕ್ಷಕರಿಗೆ ಸಂಬಂಧಪಡೋದ್ರಿಂದ, ಸ್ಕೂಲ್ ವ್ಯಾಪ್ತಿಯೊಳಗೆ ಸಂಬಂಧಪಡೋದ್ರಿಂದ, ಶಿಕ್ಷಕನ ಕೈಯಲ್ಲಿರೋದ್ರಿಂದ ಆ ವ್ಯಕ್ತಿ ಯಾವ ರೀತಿಯಾದ್ರೂ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಸರ್. ಸೊ ಇಂಡಿವಿಜುವಲ್ ಇದ್ದಾಗ ಹೇಗೆ ಬೇಕಾದ್ರೆ ಕೊಡ್ಬೋದು ಸರ್. ಇಲ್ಲಿ ಭಾಳ ಎಫೆಕ್ಟಿವ್ ಏನಂತಂದ್ರೆ, ಇಂಟರ್ನಲ್ ಮಾರ್ಕ್ಸ್ಗಳಿಂದ ಆಗ್ತಕ್ಕಂಥ ತೊಂದರೆ ಏನಂತಂದ್ರೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಭಾಳ ಅನ್ಯಾಯ ಆಗ್ತದೆ ಇಂಟರ್ನಲ್ ಮಾರ್ಕ್ಸ್ಗಳಿಂದ. ಅಲ್ಲಿ ಅವು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಮಾರ್ಕ್ಸ್ ಸಿಗ್ತಕ್ಕಂಥ ಅವಕಾಶ ಇಲ್ಲ ಸರ್. ಈಗ ನೋಡ್ರಿ, 80 ಮಾರ್ಕ್ಸಿಗೆ ಬಾಹ್ಯ ಪರೀಕ್ಷೆ 80 ಅಂಕಗಳಿಗೆ ಬರೆದಾಗ 80 ಪ್ರತಿಭಾವಂತ ವಿದ್ಯಾರ್ಥಿ ತೆಗಿತಾನೆ ಅಂತ ಇಟ್ಕೊಳ್ಳಿ. ಅದೇ ಅಪ್ರತಿಭಾವಂತ ವಿದ್ಯಾರ್ಥಿ ಕನಿಷ್ಠ 1 ಮಾರ್ಕ್ಸ್ ಆದ್ರೂ ಕಮ್ಮಿ ತೆಗಿತಾನೆ. ಆ್ಯಕ್ಚುಲಿ 79 ತೆಗೆದ ಅಂತ ಇಟ್ಕೊಳ್ಳಿ. ಆದ್ರೆ ಇಂಟರ್ನಲ್ ಮಾರ್ಕ್ಸ್ 20ಕ್ಕೆ 20 ಇಬ್ಬರಿಗೂ ಕೊಟ್ಟಾಗ ಏನಾಗ್ತದೆ, ಈಕ್ವಲ್ ಆಗ್ತಾರೆ, 99 ಆಗ್ತದೆ. ಸೊ ಅದೇ ಪ್ರತಿಭಾವಂತ ವಿದ್ಯಾರ್ಥಿ 80 ತೆಗೆದಾಗ ಇಂಟರ್ನಲ್ ಮಾರ್ಕ್ಸ್ ಏನಾದ್ರು ಬೈ ಚಾನ್ಸ್ 18 17 ಕೊಟ್ಟರೆ ಇವ್ರಿಗಿಂತ ಕೂಡ ಅಪ್ರತಿಭಾವಂತ ವಿದ್ಯಾರ್ಥಿಗಳು ಕೂಡ ಕಡಿಮೆನೇ ಆಗ್ತಾನೆ. ಸೊ ಇಲ್ಲಿ ಟೋಟಲ್ ಆಗಿ ಆಂತರಿಕ ಅಂಕಗಳು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮತ್ತು ಮೋಸವನ್ನ ಮಾಡ್ತವೆ. ಸೊ ಸ್ಥಾನಮಾನಗಳಿಗೆ ಮುಂದೆ ಅವಕಾಶಗಳನ್ನ ವಂಚಿತರನ್ನಾಗಿ ಇಂಟರ್ನಲ್ ಮಾಡಿಸ್ತವೆ. ಇಂಥ ಒಂದು ಏನು ಸಮಸ್ಯೆ ಇರ್ತಕ್ಕಂಥ ಶಿಕ್ಷಣ ಇದರಲ್ಲೂ ಕೂಡ ಈಗ ಮತ್ತೆ ರೀಸೆಂಟ್ ಆಗಿ ಏನಾಗಿದೆ, 35% ಪಾಸಿಂಗ್ ಇರ್ತಕ್ಕಂಥ ಇದನ್ನ 33 ಇಳಿಸ್ತಕ್ಕಂಥದ್ದು ಇನ್ನೂ ಕೂಡ ರಾಂಗ್ ಆಗಿದೆ. ಆಗ 28 ಮಾರ್ಕ್ಸ್ ಕಂಪಲ್ಸರಿ ತೆಗಿಲೇಬೇಕಾಗಿತ್ತು ಬಾಹ್ಯ ಪರೀಕ್ಷೆಯಲ್ಲಿ ಪಾಸ್ ಆಗೋದಕ್ಕೆ. ಈಗ ಬರೀ 13 ಮಾರ್ಕ್ಸ್ ತೆಗೆದ್ರೆ ಸಾಕು ಆ್ಯಕ್ಚುಲಿ ವಿದ್ಯಾರ್ಥಿ ಪಾಸ್ ಅಂತ ತೋರಿಸ್ತಾ ಇದ್ದಾರೆ. 20 ಇಂಟರ್ನಲ್ ಪ್ಲಸ್ 13 ಮಾರ್ಕ್ಸ್ ಇವು 33 ಪಾಸ್ ಅಂತ ಹೇಳಿ. ಸೊ ಇದರಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹಳ ಅನ್ಯಾಯ ಆಗ್ತದೆ. ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದು ತುಂಬಾ ಗಾಬರಿ ಅನಿಸ್ತದೆ. ಶಿಕ್ಷಣ ನೀತಿಗಳು ದಯವಿಟ್ಟು ಒಂದು ಗಟ್ಟಿತನ ಇರತಕ್ಕಂಥ ಮೌಲ್ಯಯುತವಾಗಿರ್ತಕ್ಕಂಥ ನೀತಿಗಳು ಜಾರಿಯಾಗಬೇಕು ಅನ್ನೋ ನನ್ನ ಉದ್ದೇಶ ಸರ್. ಇದು ಸಂಬಂಧಪಟ್ಟಾಗ ನಾನು ಆಲ್ರೆಡಿ ಕೋರ್ಟಿಗೂ ಕೂಡ ಮಾನ್ಯ ಗೌರವಾನ್ವಿತ ನ್ಯಾಯಮೂರ್ತಿಗಳು, ಹೈಕೋರ್ಟಿಗೆ ಕೂಡ ನಾನು ಅರ್ಜಿನ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿನ ಕೂಡ ಸಲ್ಲಿಸಿದ್ದೀನಿ. SSLC ಪಾಸಿಂಗ್ ಪರ್ಸೆಂಟೇಜು 35% ಯಥಾಸ್ಥಿತಿಯನ್ನು ಉಳಿಸ್ರಿ, ಇದನ್ನ 33% ಏನು ತಗೊಂಡ್ಬಂದಿದ್ದಾರಲ್ಲ ಅದಕ್ಕೆ ತಡೆಯಾಜ್ಞೆ ತಗೊಂಡ್ಬರ್ಬೇಕು ಅಂತೇಳಿ ನಾನು ನ್ಯಾಯಾಧೀಶರಿಗೆ ವಿನಂತಿ ಮಾಡಿಕೊಂಡು ಒಂದು ಅರ್ಜಿನೂ ಕೂಡ ನಾನು ಸಲ್ಲಿಸಿದ್ದೀನಿ. ಹಲವಾರು ಬಾರಿ ಕೂಡ ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ನಾನು ಲೆಟರ್ಗಳನ್ನ ಕೊಟ್ಟಿದ್ದೀನಿ ಸರ್. BO ಕೂಡ ಸಲ್ಲಿಸಿದ್ದೀನಿ. ಮತ್ತೆ ತಹಸೀಲ್ದಾರ್ ಕಡೆಯಿಂದನೂ ಕೂಡ ನಾನು ಅವ್ರಿಗೆ ಕಳಿಸಿದ್ದೀನಿ. ಅವ್ರ ಕಡೆಯಿಂದ ನನ್ನ ರಿಪ್ಲೈ ಏನು ಯಾವುದೇ ಉತ್ತರ ಬಂದಿಲ್ಲ ಸರ್. ಸೊ ಹಾಗಾಗಿ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ ಸರ್, ನಾನು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು ಅಂತಕ್ಕಂಥದ್ದು ನನ್ನ ಉದ್ದೇಶ ಸರ್. ಸೊ ಹಾಗಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳ ದೃಷ್ಟಿ ಇಟ್ಕೊಂಡು ಪಾಸಿಂಗ್ ಪರ್ಸೆಂಟೇಜ್ ಅನ್ನ ಯಥಾಸ್ಥಿತಿ 35% ಹಾಗೆ ಉಳಿಸ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಶಿಕ್ಷಣ ನೀತಿಗಳು ಯಾವತ್ತೂ ಸಡಿಲ ಆಗಿರಬಾರ್ದು ಸರ್, ಯಾವಾಗಲೂ ಗಟ್ಟಿತನ ಇರ್ತಕ್ಕಂಥವಾಗಿರ್ಬೇಕು, ಅವಕ್ಕೆ ಹುಡುಕಾಟ ಇರಬೇಕು, ಶ್ರಮ ಇರಬೇಕು, ದಾಹ ಇರಬೇಕು. ಆಗಿದ್ದಾಗ ವಿದ್ಯಾರ್ಥಿ ಅದ್ರ ಕಡೆ ಹೆಚ್ಚಿನ ರೀತಿ ಫೋಕಸ್ ಮಾಡ್ತಾನೆ. ನಾವೇ ಸರಳವಾಗಿರ್ತಕ್ಕಂಥ ಅವಕಾಶ ಕೊಟ್ಟಾಗ ಏನಾಗ್ತದೆ ಅಂದ್ರೆ ಆ ವ್ಯಕ್ತಿ ಶಿಕ್ಷಣದ ಕಡೆ ಹೆಚ್ಚಿನ ಒಂದು ಮೌಲ್ಯ ಅಥವಾ ಗಮನ ಕೊಡೋದಕ್ಕೆ ಆಗೋದಿಲ್ಲ.